ಯಾರೀ ಹೇಳಿದ್ದು KL ರಾಹುಲ್ ಫಾರ್ಮ್ನಲ್ಲಿ ಇಲ್ಲ, T20ಗೆ ಅನ್ಫಿಟ್ ಅಂತ? ರಾಹುಲ್ ಸ್ಲೋ ಅನ್ನೋರಿಗೆ, ತನ್ನನ್ನು ಟೀಕೆ ಮಾಡೋರಿಗೆ ತಮ್ಮ ಬ್ಯಾಟ್ ಮೂಲಕವೇ ನಮ್ಮ KL ರಾಹುಲ್ ಕನ್ನಡಿಗ ಉತ್ತರವನ್ನು ನೀಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬ್ಯಾಟ್ ಎತ್ತಿದ್ರೆ ಬರೀ 6-4 ಕಣ್ಮುಚ್ಚಿ ಬಿಡೋದ್ರಲ್ಲಿ ಸ್ಕೋರ್ ಕಾರ್ಡ್ನಲ್ಲಿ ರನ್ಗಳು ಡಬಲ್ ಆಗ್ತಾ ಇತ್ತು. KL ರಾಹುಲ್ ಅಬ್ಬರಕ್ಕೆ ಪಂಜಾಬ್ ಕಿಂಗ್ಸ್ ಪಂಚರ್ ಆಗಿ ಹೋಗಿದ್ದಂತೂ ನಿಜ. ಈ ಸೀಸನ್ನಲ್ಲಿ ಇದುವರೆಗೂ ಒಂದೇ ಒಂದು ಪಂದ್ಯವನ್ನು ಸೋಲದ ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಓಪನರ್ ಕನ್ನಡಿಗ KL ರಾಹುಲ್ 152 ರನ್ ಬಾರಿಸಿ ದಾಖಲೆಯನ್ನ ಬರೆದಿದ್ದಾರೆ. ಆರಂಭದಿಂದಲೇ ಬ್ಯಾಟಿಂಗ್ನಲ್ಲಿ ರನ್ಗಳನ್ನು ಕೊಳ್ಳೆ ಹೊಡೆದ KL ರಾಹುಲ್ ಪಂಜಾಬ್ ಬೌಲರ್ಗಳಿಗೆ ನೀರಿಳಿಸಿದ್ರು ಅಂತಾನೆ ಹೇಳ್ಬೋದು. ಮೈದಾನದ ಮೂಲೆ ಮೂಲೆಗೂ ಬೌಂಡರಿ ಸಿಕ್ಸರ್ಗಳನ್ನು ಸಿಡಿಸಿದ್ರು. KL ರಾಹುಲ್ ಈ ಮೂಲಕ IPLನಲ್ಲಿ 6ನೇ ಶತಕವನ್ನ ಬಾರಿಸಿದ್ರು. ಜೇಟ್ಲಿ ಕ್ರೀಡಾಂಗಣದಲ್ಲಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ KL ರಾಹುಲ್ ಪಂಜಾಬ್ ಬೌಲರ್ಗಳನ್ನು ನೀಟಾಗಿ ಬೆಂಡೆತ್ತಿದ್ರು ಅಂತಾನೆ ಹೇಳ್ಬೋದು. ಪ್ರತಿ ಬಾಲನ್ನ ಸೂಕ್ಷ್ಮವಾಗಿ ಎದುರಿಸಿದ ರಾಹುಲ್ ತಂಡಕ್ಕೆ ದೊಡ್ಡ ಅಡಿಪಾಯವನ್ನೇ ಹಾಕಿಕೊಟ್ರು. ಒಂದು ಪರ್ಫೆಕ್ಟ್ ಶಾಟ್ಗಳಾಗಿತ್ತು. ಎಲ್ಲ 6-4 ಒಟ್ರಾಸಿ ಸಿಕ್ತು ಅಂತ ಹೊಡಿತಾ ಇರಲಿಲ್ಲ. ಒಬ್ಬ ಕ್ವಾಲಿಟಿ ಬ್ಯಾಟ್ಸ್ಮನ್ ಹೇಗೆ ಆಡಬೇಕು ಅದೇ ಥರ ಆಡಿದ್ರು. ಟೀಕೆ ಮಾಡೋರಿಗೆ ತಮ್ಮ ತಾಕತ್ತು ಏನು ಅಂತ ತೋರಿಸಿದ್ರು. DC ಪರ ಆರಂಭಿಕನಾಗಿ ಕಣಕ್ಕಿಳಿದ KL ರಾಹುಲ್ ಪಂಜಾಬ್ ಬೌಲರ್ಗಳನ್ನು ಬಗ್ಗು ಬಡಿದ್ರು ಅಂತಾನೆ ಹೇಳ್ಬೋದು. ಬೌಲರ್ಗಳು ಹೇಗೆ ಬೌಲಿಂಗ್ ಮಾಡಿದ್ರು ಅದನ್ನ KL ಬೌಂಡರಿ ಸಿಕ್ಸರ್ಗಳತ್ತ ಎತ್ತಾ ಇದ್ರು. KL ಪಂಜಾಬ್ ವಿರುದ್ಧ 62 ಬಾಲ್ಗಳನ್ನು ಎದುರಿಸಿ 152 ರನ್ಗಳನ್ನು ಗಳಿಸಿದ್ದಾರೆ. ಇದರಲ್ಲಿ 9 ಸಿಕ್ಸ್ ಇದ್ರೆ 16 ಫೋರ್ಗಳಿವೆ. ಇನ್ನು KL ರಾಹುಲ್ 226.87 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು 1ನೇ ಓವರ್ನಿಂದ 20ನೇ ಓವರ್ ತನಕ ಮೈದಾನದಲ್ಲಿದ್ದ KL ರಾಹುಲ್ 11.1 ಓವರನ್ನು ಅವರೊಬ್ಬರೇ ಎದುರಿಸಿದ್ದಾರೆ. 11 ಓವರ್ ಅಂದರೆ 11.1 ಓವರನ್ನು ಅವರೊಬ್ಬರೇ ಎದುರಿಸಿದ್ದಾರೆ. ಕ್ರಿಕೆಟ್ ಜಗತ್ತು ಒಮ್ಮೆ ತನ್ನ ಕಡೆ ತಿರುಗಿ ನೋಡುವಂತೆ ಅಬ್ಬರಿಸಿದಂತೂ ನಿಜ. ಜೀವದಾನದ ಲಾಭ ಪಡೆದ ರಾಹುಲ್. KL ರಾಹುಲ್ ಅವರಿಗೆ ಪಂಜಾಬ್ ಕಿಂಗ್ಸ್ ಒಂದು ಜೀವದಾನ ನೀಡಿತ್ತು. ಹರ್ಷದೀಪ್ ಸಿಂಗ್ ಎಸೆತದಲ್ಲಿ ರಾಹುಲ್ ಡೀಪ್ ಸ್ಕ್ವೇರ್ ಲೆಗ್ ಬೌಂಡರಿ ಮೇಲೆ ಸಿಕ್ಸರ್ ಬಾರಿಸಲು ಮುಂದಾದ್ರು. ಆದರೆ ಅಲ್ಲಿ ಫೀಲ್ಡ್ ಮಾಡ್ತಿದ್ದ ಶಶಾಂಕ್ ಸಿಂಗ್ ಸುಲಭವಾಗಿ ಕ್ಯಾಚ್ ಅನ್ನ ಕೈಚೆಲ್ಲಿದ್ರು. ಈ ಮೂಲಕ ಪಂಜಾಬ್ ಕಿಂಗ್ಸ್ ಮೊದಲ ಜೀವದಾನ ನೀಡಿತು. ಇನ್ನು ವಿಜಯ್ ಕುಮಾರ್ ವೈಶಾಖ್ ಸಹ ತಮ್ಮದೇ ಬೌಲಿಂಗ್ ನಲ್ಲಿ ಕ್ಯಾಚ್ ಅಂಡ್ ಬೋಲ್ಡ್ ಅವಕಾಶವನ್ನ ಕೈಚೆಲ್ಲಿದ್ರು. ಈ ಎರಡೂ ಅವಕಾಶವನ್ನ ಬಳಸಿಕೊಂಡು ರಾಹುಲ್ ಅಬ್ಬರಿಸಿದ್ರು ಅಂತಾನೆ ಹೇಳ್ಬೋದು. ರಾಹುಲ್ಗೆ ಆರೆಂಜ್ ಕ್ಯಾಪ್. ಈ ಶತಕದೊಂದಿಗೆ KL ರಾಹುಲ್ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ವಿರಾಟ್ ಕೊಹ್ಲಿಯನ್ನ ಹಿಂದಿಕ್ಕಿದ್ದಾರೆ. ಈ ಆವೃತ್ತಿಯ ಆರಂಭದಲ್ಲಿ ರಾಹುಲ್ 2 ಪಂದ್ಯಗಳಲ್ಲಿ ಕೇವಲ 1 ರನ್ ಗಳಿಸಿ ಕಳಪೆ ಪ್ರದರ್ಶನ ನೀಡಿದ್ರು ಅನ್ನೋದು ನಾವು ಗಮನಿಸಬೇಕಾದ ಸಂಗತಿ. ಆ ನಂತರ 92 ರನ್ಗಳ ಇನ್ನಿಂಗ್ಸ್ ಆಡುವ ಮೂಲಕ ಫಾರ್ಮ್ ಅನ್ನ ಕಂಡುಕೊಂಡಿದ್ದ ರಾಹುಲ್ ಈಗ ರನ್ ಸ್ಕೋರಿಂಗ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ. ಕ್ರಿಸ್ ಗೇಲ್ಗೆ ಸಮನಾದ KL. ಇನ್ನು ಅದ್ಭುತ ಬೌಂಡರಿ ಬಾರಿಸುವ ಮೂಲಕ KL ರಾಹುಲ್ ತಮ್ಮ ಶತಕವನ್ನು ಪೂರೈಸಿದ್ರು. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ಕ್ರಿಸ್ ಗೇಲ್ ಅವರ ದಾಖಲೆಯನ್ನ ಸರಿಗಟ್ಟಿದ್ರು. IPLನಲ್ಲಿ KL ಅವರ ಬ್ಯಾಟಿಂಗ್ನಿಂದ 6ನೇ ಶತಕ ಬಂದಿದೆ. ಗೇಲ್ ಅವರ ಹೆಸರಿನಲ್ಲೂ ಕೂಡ ಅಷ್ಟೇ ಸಂಖ್ಯೆಯ IPL ಶತಕಗಳಿವೆ. 150ಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ಭಾರತೀಯ ಆಟಗಾರ KL. ಇನ್ನು ಇಲ್ಲಿ ತನಕ IPLನಲ್ಲಿ ಯಾವುದೇ ಭಾರತೀಯ ಆಟಗಾರ 150ಕ್ಕೂ ಹೆಚ್ಚು ರನ್ನು ಬಾರಿಸಿರಲಿಲ್ಲ IPLನಲ್ಲಿ. ಆದರೆ ನಮ್ಮ KL ರಾಹುಲ್ ಈ ದಾಖಲೆಯನ್ನ ಬರೆದಿದ್ದಾರೆ. ಅಭಿಷೇಕ್ ಶರ್ಮಾ 144 ರನ್ ಗಳಿಸಿ ಮೊದಲ ಸ್ಥಾನದಲ್ಲಿದ್ದರು ಭಾರತೀಯನಾಗಿ. ಆದರೆ ಈ ದಾಖಲೆಯನ್ನ KL ರಾಹುಲ್ ಉಡಿಸಿ ಮಾಡಿದ್ದಾರೆ. ಇನ್ನು IPLನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಕ್ರಿಸ್ ಗೇಲ್ ಮತ್ತು ಬೆಂಡ್ರನ್ ಮೆಕಲಮ್ ನಂತರ KL ರಾಹುಲ್ ಹೆಸರಿದೆ. ಇಷ್ಟೆಲ್ಲ ಆಡಿ ಇನ್ನೂ ಯಾರಾದರೂ KL ರಾಹುಲ್ ಸ್ಲೋ ಅಂತ ಅಂದ್ಕೊಂಡಿದ್ರೆ ಅದು ಅವರ ಹುಚ್ಚುತನ ಅಂತಾನೆ ಹೇಳ್ಬೋದು. ಅವರಿಗೆ ಕ್ರಿಕೆಟ್ ಗೊತ್ತಿಲ್ಲ ಅಂತಾನೆ ಅರ್ಥ. ತಾನು ಏನು ಅನ್ನೋದನ್ನ ಕನ್ನಡಿಗ KL ರಾಹುಲ್ ಇವತ್ತು ಪ್ರೂವ್ ಅನ್ನ ಮಾಡಿದ್ದಾರೆ. ಇನ್ನು ತಮಾಷೆಯ ವಿಷಯ ಏನಂದ್ರೆ 2008ರಲ್ಲಿ IPL ಶುರುವಿನ ಪಂದ್ಯದಲ್ಲಿ ಅಂದರೆ ಮೊದಲ IPL ಪಂದ್ಯದಲ್ಲಿ ಬೆಂಡ್ರನ್ ಮೆಕಲಮ್ 158 ರನ್ ಹೊಡೆದಿದ್ರು. ಅದು ನಮ್ಮ ಚಿನ್ನಸ್ವಾಮಿ ಮೈದಾನದಲ್ಲಿ. ಈ ಪಂದ್ಯವನ್ನ ನಮ್ಮ KL ರಾಹುಲ್ ಗ್ಯಾಲರಿಯಲ್ಲಿ ಕುಳಿತು ನೋಡ್ತಾ ಇದ್ರು. ಆ ಮ್ಯಾಚ್ ನೋಡಿದ ನಂತರ ಅವರು 6 ಹೊಡೆಯೋದಕ್ಕೆ KL ರಾಹುಲ್ ಪ್ರಾಕ್ಟೀಸ್ ಮಾಡಿದ್ರಂತೆ. ಅದಕ್ಕಿಂತ ಮುಂಚೆ ಟೆಸ್ಟ್ ಕ್ರಿಕೆಟ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ ನಂತರ 6 ಹೇಗೆ ಹೊಡಿಬೇಕು ಅಂತ ಹೇಳಿ ಅವರನ್ನು ನೋಡಿ ಇವರು KL ರಾಹುಲ್ ಕಲಿತರಂತೆ. ಇವತ್ತು ಮೆಕಲಮ್ ದಾಖಲೆಯ ಪಕ್ಕದಲ್ಲಿ ನಮ್ಮ KL ರಾಹುಲ್ ಹೆಸರಿದೆ. ಇದು ನಮ್ಮ ಕನ್ನಡಿಗನ ತಾಕತ್ತು, ಇದು ನಮ್ಮ ಕನ್ನಡದ ಹೆಮ್ಮೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.